ಮೆಟ್ರೋ ದರ ಏರಿಸಿದ ಗ್ಯಾರಂಟಿ ಸರ್ಕಾರ. ಬಸ್ ಪ್ರಯಾಣ ದರ ಬೆಲೆ ಏರಿಕೆ ಬೆನ್ನಲ್ಲೇ ಮೆಟ್ರೋ ಪ್ರಯಾಣ ದರ 46% ಏರಿಕೆಯಾಗಿರುವುದಕ್ಕೆ ಕಂಗಾಲಾಗಿರುವ ಪ್ರಯಾಣಿಕರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಎಷ್ಟೊಂದು ಪ್ರಮಾಣದ ಪ್ರಯಾಣ ದರ ಏರಿಕೆ ಮಾಡಿರುವುದು ಬೆಲೆ ಏರಿಕೆಯಿಂದ ಕಂಗಾಲಾಗಿರುವ ಜನರಿಗೆ ಗಾಯದ ಮೇಲೆ ಮತ್ತೊಂದು ಬರೆ ಎಳೆದಂತಾಗಿದೆ. ಈಗಾಗಲೇ ಹಾಲು, ವಿದ್ಯುತ್, ಬಸ್ ಪ್ರಯಾಣ ದರ, ದಿನನಿತ್ಯದ ವಸ್ತುಗಳ ದರ, ಹಣ್ಣು, ತರಕಾರಿ ಬೆಲೆಗಳು ಗಗನ ಮುಟ್ಟುತ್ತಿವೆ. ಈಗ ಮತ್ತೆ ಮೆಟ್ರೋ ದರವನ್ನ 46% ಏರಿಸಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. 2017ರಿಂದ ಮೆಟ್ರೋ ದರ ಏರಿಕೆ ಮಾಡಿರಲಿಲ್ಲ. ಈಗ ದರ ಏರಿಕೆ ಮಾಡಲಾಗದೆ ಎಷ್ಟು ಪ್ರಮಾಣದ ದರ ಏರಿಕೆ ಅಗತ್ಯವಿತ್ತೆ ಅಂತ ಹೇಳಿ ಜನ ತಮ್ಮ ಅಸಹನೆಯನ್ನ ಹೊರಹಾಕಿದ್ದಾರೆ. ಬೆಳ್ಳಂಬೆಳಗ್ಗೆ ಮೆಟ್ರೋ ಪ್ರಯಾಣ ದರ ಏರಿಕೆಯ ಬಿಸಿ ತಟ್ಟದೆ. ಟಿನ್ ಫ್ಯಾಕ್ಟರಿಯಿಂದ ಅಂಬೇಡ್ಕರ್ ನಿಲ್ದಾಣಕ್ಕೆ ಪ್ರತಿದಿನ 30 ರೂಪಾಯಿ ಕೊಟ್ಟು ಓಡಾಡ್ತಾ ಇದ್ದ ಪ್ರಯಾಣಿಕರು ಇಂದು ಏಕಾಏಕಿ 60 ರೂಪಾಯಿಗಳನ್ನ ಕೊಡಬೇಕಾಗಿದೆ. ದುಪ್ಪಟ್ಟು ಪ್ರಯಾಣ ದರ ಏರಿಕೆಯಾಗಿರುವುದು ಶಾಕ್ ನೀಡಿದೆ ಎಂದು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. 5% ಪ್ರಯಾಣ ದರ ಏರಿಸಿದ್ರೆ ಪರವಾಗಿಲ್ಲ, ಆದರೆ 45ರಿಂದ 50% ಪ್ರಯಾಣ ದರ ಏರಿಸಿದ್ರೆ ಹೇಗೆ ನಾವು ಪ್ರಯಾಣಿಸೋದು ಅಂತ ಹೇಳಿ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ವಿದ್ಯಾರ್ಥಿಗಳು, ಸರ್ಕಾರಿ ನೌಕರರು, ಖಾಸಗಿ ನೌಕರರು ಸೇರಿದಂತೆ ಲಕ್ಷಾಂತರ ಮಂದಿ ಮೆಟ್ರೋದಲ್ಲಿ ಪ್ರಯಾಣಿಸುತ್ತಾರೆ. ಪ್ರತಿದಿನದ ಪಾಸ್ ಪಡೆದು ಪ್ರಯಾಣಿಸುವವರು ಹಲವರಿದ್ದಾರೆ. ಮಾಸಿಕ ಪಾಸ್ ಪಡೆದು ಹಲವರು ಪ್ರಯಾಣಿಸುತ್ತಾರೆ. ಎಲ್ಲದರ ದರವೂ ಏರಿಕೆಯಾಗಿದೆ. ಎಷ್ಟು ಪ್ರಮಾಣದ ದರ ಏರಿಕೆ ಅಗತ್ಯವಿದೆ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಮೆಟ್ರೋ ರೈಲುಗಳು ಪ್ರಯಾಣಿಕರಿಂದ ತುಂಬಿ ತುಳುಕುತ್ತಿರುತ್ತವೆ. ಯಾವುದೇ ನಷ್ಟ ಏನು ಉಂಟಾಗಿಲ್ಲ. ಮೆಟ್ರೋ ರೈಲುಗಳು ಪ್ರಯಾಣಿಕರಿಂದ ತುಂಬಿ ತುಳುಕುತ್ತಿರುತ್ತವೆ. ಯಾವುದೇ ನಷ್ಟ ಏನು ಉಂಟಾಗಿಲ್ಲ. ಲಾಭದ ಹಾದಿಯಲ್ಲಿ ಮೆಟ್ರೋ ಓಡುತ್ತಿದೆ. ಹಾಗಿದ್ರೂ ದರ ಏರಿಕೆಯನ್ನ ಯಾಕೆ ಮಾಡಬೇಕಾಗಿತ್ತು ಎಂದು ಹಲವು ಪ್ರಯಾಣಿಕರು ಪ್ರಶ್ನಿಸಿದ್ದಾರೆ. ಪ್ರತಿದಿನ ಮೆಟ್ರೋದಲ್ಲಿ ಸಂಚರಿಸುವ ಮಹಿಳೆಯರು, ಮಕ್ಕಳು ಸೇರಿದಂತೆ ಹಲವರು ದರ ಏರಿಕೆಯಿಂದ ಬೇಸರಗೊಂಡು ಸರ್ಕಾರಕ್ಕೆ ಹಿಡಿ ಶಾಪ ಹಾಕಿದ್ದಾರೆ. ಯಾವ ಸರ್ಕಾರಗಳು ಬಂದರೂ ಯಾವ ದರವೂ ಇಳಿಕೆಯಾಗಿಲ್ಲ. ಎಲ್ಲಾ ದರಗಳು ನಿರಂತರವಾಗಿ ಏರಿಕೆಯಾಗುತ್ತಲೇ ಇರುತ್ತವೆ. ಹೇಗಿದ್ರೆ ಜನಸಾಮಾನ್ಯರು ಜೀವನ ಮಾಡುವುದು ದುಸ್ತರವಾಗ್ತದೆ. ಆಳುವ ಸರ್ಕಾರಗಳು ಜನರ ಪರವಾಗಿ ಜನರ ಸಂಕಷ್ಟಗಳಿಗೆ ಸ್ಪಂದಿಸಬೇಕು. ಆದರೆ ಪ್ರತಿದಿನ ಜನರಿಗೆ ಒಂದೊಂದು ಕಷ್ಟಗಳನ್ನೇ ಕೊಡುತ್ತಾ ಬಂದ್ರೆ ಏನು ಮಾಡುವುದು ಎಂದು ಜನರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಒಂದು ಕಡೆ ಈ ಗ್ಯಾರಂಟಿ ಸರ್ಕಾರ ಫ್ರೀ ಕೊಟ್ಟು ಮತ್ತೊಂದೆಡೆ ಏರಿಕೆಯ ಬೆಸಿ ಭರಿಯನ್ನ ಜನರ ಮೇಲೆ ಹೇರ್ತಿರೋದು ಎಷ್ಟು ಸರಿ? ಅದೇನೇ ಇರಲಿ, ಸದ್ಯಕ್ಕಂತೂ ಮೆಟ್ರೋ ದರ ಏರಿಕೆಯಾಗಿದೆ. ಮುಂದಿನ ದಿನಗಳಲ್ಲಿ ಮತ್ಯಾವುದರ ಬೆಲೆ ಏರಿಕೆಯ ಬಿಸಿ ಜನಸಾಮಾನ್ಯರಿಗೆ ತಟ್ಟಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, V2 ನ್ಯೂಸ್, ಬೆಂಗಳೂರು.